ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಪನ್ನೀರ್ ಮತ್ತು ಬೇಬಿಕಾರ್ನ್ ತವಾ ಪುಲಾವ್. ಇದು ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ ಎಲ್ರಿಗೂ ಸಹ ತುಂಬಾ ಇಷ್ಟವಾಗ್ತಕ್ಕಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಅದೇ ಫೀಲ್ ಕೊಡ್ತಕ್ಕಂತಹ ಮತ್ತು ಅದೇ ಟೆಕ್ಸ್ಚರಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರೈಸ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಫೇಸ್ಬುಕ್ ಪೇಜು ಸಹ ಪ್ರೀತಿಯಿಂದ ಕಲಾ ಅಂತಲೇ ಇದೆ, ಅದನ್ನು ಸಹ ಫಾಲೋ ಮಾಡ್ಕೊಳ್ಳಿ. ಹಾಗಾಗಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೇಬಿಕಾರ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ನಿಮಿಷ ಲೇಟ್ ಆದ್ರೂ ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಹಸಿ ಹಸಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಈಗ ಅದೇ ಬಾಣಲೆಗೆ ಇನ್ನೊಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದು ಪನ್ನೀರನ್ನ ಕ್ಯೂಬಾಗಿ ಕಟ್ ಮಾಡಿಕೊಂಡು ಅದು ಉಪ್ಪು ಮತ್ತು ಅಚ್ಕಾರದ ಪುಡಿನ ಹಾಕಿ ಒಂದೆರಡು ನಿಮಿಷ ಮ್ಯಾರಿನೇಷನ್ ಮಾಡಿ ಬಿಟ್ಬಿಟ್ಟಿದೆ. ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಈಗ ಬಾಸುಮತಿ ಅಕ್ಕಿನ ನೀರನ್ನ ನೆನೆಸಿದ್ದೆ 1 ಗಂಟೆ. ಹಾಗೆಯೇ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ, ಹಾಕಿ ಅನ್ನ ಮಾಡಿ ಬಸ್ದಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲೆಗೆ 1-2 ಸ್ಪೂನ್ ತುಪ್ಪ ಮತ್ತು 1-2 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರೋ ಅಷ್ಟು ಕ್ವಾಂಟಿಟಿಲಿ ಎಣ್ಣೆನೋ ತುಪ್ಪನ ಹಾಕ್ಕೊಳ್ಳಿ. ಯಾಕೆಂದರೆ ಫ್ರೈ ಮಾಡೋಕ್ಕೆಲ್ಲನೂ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಆದ್ದರಿಂದ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಪಲಾವ್ ಮಸಾಲೆಗಳನ್ನೆಲ್ಲ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಸ್ವಲ್ಪ ಸೋಂಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸಹ 1-2 ನಿಮಿಷ ಫ್ರೈ ಆದ ನಂತರ ಈಗ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಸ್ಲೈಸಾಗಿ ಹೆಚ್ಚಿರ್ತಕ್ಕಂಥದ್ದು. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಬೇಗನೆ ಈರುಳ್ಳಿ ಸಾಫ್ಟ್ ಆಗುತ್ತೆ. ಈಗ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಸಹ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಅದು ಫ್ರೈ ಆದ ನಂತರ ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊನ ಸ್ವಲ್ಪ ದಪ್ಪದಾಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಅದನ್ನು ಸಹ ಸಾಫ್ಟ್ ಆಗೋವರೆಗೂ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ 1 ಸ್ಪೂನಷ್ಟು ಪಲಾವ್ ಮಸಾಲ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ವ ಬೇಬಿಕಾರ್ನು ಮತ್ತು ಪನ್ನೀರನ್ನು, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪನ್ನೀರು ಮತ್ತು ಈ ಬೇಬಿಕಾರ್ನ ಯಾಕಪ್ಪ ಮೊದಲೇ ಫ್ರೈ ಮಾಡ್ಕೋಬೇಕು ಅಂದರೆ ನೋಡಿ, ನಾವೇನು ಜಾಸ್ತಿ ಫ್ರೈ ಮಾಡ್ತಾಯಿಲ್ಲ, ಬೇಯೋದಕ್ಕೂ ಬಿಡ್ತಾಯಿಲ್ಲ, ಹಾಗಾಗಿ ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು 1 ಸ್ಪೂನಷ್ಟು ಕಸೂರಿ ಮೇಥಿನೂ ಸಹ ಹಾಕಿದ್ದೀನಿ. ಅದನ್ನು ಸಹ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಟೇಸ್ಟೂ ಸಹ ಚೆನ್ನಾಗಿರುತ್ತೆ. ಈಗ 1-2 ನಿಮಿಷ ಹೈ ಫ್ಲೇಮ್ ಇಟ್ಕೊಂಡೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಈಗ ನೋಡಿ ಆವಾಗಲೇ ಬಾಸುಮತಿ ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ರೈಸನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಒಡೆದೋಗ್ಬಿಡುತ್ತೆ, ಹಂಗಾಗಿ ಸಾಫ್ಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಿಮೆ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಒಡೆದೋಗ್ಬಿಟ್ರೆ ಬಾಸುಮತಿ ಅಕ್ಕಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ನೀಟಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ನನ್ನ ಹತ್ರ ಬಾಳೆ ಎಲೆ ಇತ್ತು, ಹಾಗಾಗಿ ಅದು ಬಾಳೆ ಎಲೆನ ಮುಚ್ಚಿ ದಮ್ ಕಟ್ಟೋದ್ರಿಂದ ಸ್ವಲ್ಪ ಅದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಬಾಳೆ ಎಲೆ ಫ್ಲೇವರು. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಮೇಲ್ಗಡೆ ಮಾಮೂಲಿ ಲಿಡ್ಡನ್ನೇ ಕ್ಲೋಸ್ ಮಾಡಿ 1-2 ನಿಮಿಷ ಸಿಮ್ಮಲ್ಲಿ ಬಿಟ್ಬಿಟ್ಟಾದ ನಂತರ 1/4 ಗಂಟೆ ಆದ ನಂತರ ಓಪನ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಿರ್ತಕ್ಕಂಥ ಬೇಬಿಕಾರ್ನು ಮತ್ತು ಪನ್ನೀರ್ ತವಾ ಪುಲಾವ್ ರೆಡಿಯಾಗೋಯಿತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಒಂಥರ ಮೈಲ್ಡ್ ಮಸಾಲೆ, ಆ ಬಾಳೆ ಎಲೆದು ಒಂಥರ ಸ್ಮೋಕಿ ಫ್ಲೇವರು ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ಕೇಳಿ ಹಾಕ್ಸ್ಕೊಂಡು ತಿಂದರು. ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಮನೇಲೂ ಸಹ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಅದ್ಭುತವಾಗಿರ್ತಕ್ಕಂಥ ರೆಸಿಪಿಗಳನ್ನ ಇನ್ನೂ ಶೇರ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನನ್ನ ಫೇಸ್ಬುಕ್ ಪೇಜನ್ನು ಸಹ ಪ್ರೀತಿಯಿಂದ ಕಲಾ ಅಂತಲೇ ಇದೆ, ಫೇಸ್ಬುಕ್ ಪೇಜನ್ನು ಸಹ ಫಾಲೋ ಮಾಡ್ಕೊಳ್ಳಿ. ನೋಡಿ ಹೀಗೆ ಅದ್ಭುತವಾಗಿರ್ತಕ್ಕಂಥ ಸ್ನ್ಯಾಕ್ಸ್ ರೆಸಿಪಿಗಳಿರ್ಬೋದು, ಡಿನ್ನರ್ ರೆಸಿಪಿಗಳಿರ್ಬೋದು, ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಗಳಿರ್ಬೋದು, ತುಂಬಾ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.